ಹೇಳಿಬಿಡಿ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಪೆರಾಜೆ. ಈ ಶಾಲೆ ಮಕ್ಕಳ ಕೊರತೆಯಿಂದಾಗಿ ಮುಚ್ಚುವಂತಹ ಪರಿಸ್ಥಿತಿಗೆ ಬಂದಿದೆ. ಈಗ ಶಾಲೆಯ ಅಭಿವೃದ್ಧಿ ಸಮಿತಿ ಮತ್ತು ಅಭಿಮಾನಿಗಳು, ಊರವರು ಸೇರಿಕೊಂಡು ಈ ಶಾಲೆಯನ್ನು ದತ್ತು ಸ್ವೀಕರಿಸಿ ಇದನ್ನು ಮತ್ತೆ ಪುನಃ ಮಕ್ಕಳನ್ನು ಇಲ್ಲಿ ಸೇರ್ಪಡೆ ಮಾಡಬೇಕು, ಶಾಲೆಯನ್ನು ಮುಂದುವರಿಸಬೇಕು, ಮುಚ್ಚುಗಡೆ ಆಗಬಾರ್ದು ಎನ್ನುವಂತಹ ಒಂದು ಉದ್ದೇಶದಿಂದ ಸಭೆ ಸೇರಿ ನಿರ್ಣಯಿಸಿದ್ದಾರೆ. ಈಗ ಇಲ್ಲಿ ಹಿರಿಯರಾದಂತಹ ನಮ್ಮ BT ನಾರಾಯಣ ಭಟ್ ಅವರು ಈಗ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಯೌವನ ಪ್ರಾಯದಲ್ಲಿ ಆದಂಥ ಒಂದು ಶಾಲೆ. ಈ ತಾಲೂಕಿನಲ್ಲಿ ಇಷ್ಟು ದೊಡ್ಡ ಕಟ್ಟಡ, ಇಷ್ಟು ದೊಡ್ಡ ಗ್ರೌಂಡು, ಜಾಗಗಳಿರುವಂಥ ಶಾಲೆಗಳೇ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಅಂಥದ್ರಲ್ಲಿ ಇಲ್ಲಿ ಮಕ್ಕಳಿಲ್ಲ ಅಂತ ತೊಂದರೆ ಆಗಿದೆ. ಆದರೆ ಗ್ರಾಮದಲ್ಲಿ ಮಕ್ಕಳಿಲ್ಲದೆ ತೊಂದರೆ ಅಂತಲ್ಲ, ಎಲ್ಲ ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಕಲ್ಲಡ್ಕ, ನಾಣಿ, ಬೆರ್ಲಾಪು ಮತ್ತು ಸೇರ ಇಲ್ಲಿಗೆಲ್ಲ ಹೋಗ್ತಾ ಇದ್ದಾರೆ. ಅವರನ್ನೆಲ್ಲ ನಾವು ಆಕರ್ಷಿಸಿ ಪುನಃ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ನಡೆಸಬೇಕು. ಅದು ಅಲ್ಲದೆ ಮುಂದಿನ 8ನೇ ಕ್ಲಾಸನ್ನು ಇಲ್ಲಿ ತೆರೆಯುವರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಥವಾ ಜಿಲ್ಲಾಧಿಕಾರಿಗಳನ್ನು ಕೂಡ ನಾವು ಕಮಿಟಿಯವರು ಹೋಗಿ ಕಂಡು ಅನುಮತಿ ಪಡೆದು ಮಾಡುವ ಒಂದು ಯೋಚನೆ ಮಾಡ್ತಾ ಇದ್ದೇವೆ. ಅದಕ್ಕೆ ಇವತ್ತಿನ ಈ ಸಂಕ್ರಮಣ ದಿವಸ ಅದಕ್ಕೆ ಚಾಲನೆ ಸಿಕ್ಕಲಿ ಅಂತೇಳಿ ಗ್ರಾಮದೇವ ಮತ್ತು ಗ್ರಾಮದ ವಿಷ್ಣುಮೂರ್ತಿಯವರು ಬೇಡಿಕೊಳ್ಳುತ್ತೇವೆ. ನಾವು ಕಲಿತಂಥ ಶಾಲೆ ಇದು ಈಗ ಮುಚ್ಚುವ ಹಂತದಲ್ಲಿ ಇದೆ ಅಂತೇಳಿ ತಿಳಿದು ನಮಗೆಲ್ಲ ಬೇಸರ ಆಯಿತು. ಹಾಗಾಗಿ ನಾವೆಲ್ಲ ಗ್ರಾಮಸ್ಥರು ಸೇರಿ ಇದನ್ನು ಪುನರುಜ್ಜೀವನಗೊಳಿಸುವ ಬಗ್ಗೆ ಚರ್ಚೆ ಮಾಡಿದ್ದೇವೆ. BT ನಾರಾಯಣ ಭಟ್ ಹೇಳಿದ ಮಾತುಗಳನ್ನು ಮುಂದುವರಿಸ್ತಾ ಈ ಶಾಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ನಾವೆಲ್ಲ ಸೇರಿ ಮಾಡುವುದು ಅಂತ ನಿರ್ಣಯಿಸಿದ್ದೇವೆ. ಅದಕ್ಕೆ ವೈಯಕ್ತಿಕವಾಗಿ ಮತ್ತು ಗ್ರಾಮಸ್ಥರ ಪರವಾಗಿ ನಾವೆಲ್ಲ ಇದ್ದೇವೆ ಎಂಬುದನ್ನು ತಿಳಿಸ್ತಾ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇವೆ. ನಾನು ಕಲಿತಂಥ ಶಾಲೆ ಮುಚ್ಚಬಾರ್ದಂಥ ಒಂದು ಇದರಲ್ಲಿ ಎಲ್ಲ ಮನೆಗೆ ಎಲ್ಲ ಮಕ್ಕಳನ್ನು ಶಾಲೆಗೆ ಸೇರ್ಪಡೆ ಮಾಡುವಂಥ ವ್ಯವಸ್ಥೆ ನಾನು ಮಾಡ್ತೇನೆ. ನಾವು ಕಲಿತ ಶಾಲೆ ಇದು. ಈ ಶಾಲೆ ಉಳಿಯಬೇಕೆಂಬ ಒಂದು ಉದ್ದೇಶದಿಂದ ನಾವು ಇವತ್ತು ಊರಿನ ಪ್ರಮುಖರನ್ನು ಸೇರಿಸಿಕೊಂಡು ಒಂದು ಮೀಟಿಂಗನ್ನು ನಡೆಸಿದ್ದೇವೆ. ಇಲ್ಲಿ ಮಕ್ಕಳು ಕೊರತೆ ಮೊದಲು ಇರಲಿಲ್ಲ, ಏನೋ ಬೇರೆ ಅನಿವಾರ್ಯ ಕಾರಣಗಳಲ್ಲಿ ವೆಹಿಕಲ್ನ ವ್ಯವಸ್ಥೆ ಎಲ್ಲ ಸರಿ ಇಲ್ಲ ಕಾರಣ ಮಕ್ಕಳು ಸ್ವಲ್ಪ ಹೊರಗಡೆ ಹೋಗುವಂತಾಯಿತು. ಈಗ ನಾವು ಮಾತಾಡಿ ಇನ್ನು ಬರುವ ಮಕ್ಕಳಿಗೆ ಒಂದು ವೆಹಿಕಲ್ನ ವ್ಯವಸ್ಥೆ ಮಾಡಿಸುವುದಂತೇಳಿ ಮಾತಾಡಿದ್ದೇವೆ. ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಇದೆ, ಅನ್ನದಾಸೋಹದ ವ್ಯವಸ್ಥೆ ಇದೆ. ಮತ್ತು ಟೀಚರ್ಸ್ನ ಏನು ಸಮಸ್ಯೆ ಇಲ್ಲ. 4 ಜನ, ಒಬ್ಬರು ಪೀಠೋಪಕರಣ ವ್ಯವಸ್ಥೆ ಇದೆ, ಟೀಚರ್ಸ್ಗೆ ವ್ಯವಸ್ಥೆ ಇದೆ. ಇನ್ನು ಮಕ್ಕಳ ಕೊರತೆಯನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಈ ಸಲ ನಾವು ಈಗಾಗಲೇ STMC ಅವರು ಮೊದಲು ಸಾಲ ಟೀಚರ್ಸ್ಗಳೆಲ್ಲ ಅಂಗನವಾಡಿಗಳನ್ನೆಲ್ಲ ಭೇಟಿಯಾಗಿ ಮಕ್ಕಳನ್ನು ಇಲ್ಲಿ ಬರುವಾಗೆ ಮನವೊಲಿಸಿದ್ದಾರೆ. ಇನ್ನು ನಾವು ಕಮಿಟಿಯನ್ನು ಹೊಸ ಸಮಿತಿ ರಚಿಸಿ ಅದರ ಮುಖಾಂತರ ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನೆಲ್ಲ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಯಾವುದೇ ಕಾರಣಕ್ಕೂ ಈ ಶಾಲೆಯನ್ನು ಮುಚ್ಚದಾಗೆ ನಾವು ಪ್ರಯತ್ನ ಪಡ್ತೇವೆ.